ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಮದುವೆ ಮನೇಲಿ ಮಾಡ್ತಾರಲ್ಲ ಆ ಸಾಂಬಾರು. ಇದಂತೂ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹಬ್ಬಗಳು ಮಾಡ್ತಾ ಇದ್ದೀರಾ, ಏನಾದರೂ ಫಂಕ್ಷನ್ಸ್ ಮಾಡ್ತಾ ಇದ್ದೀರಾ, ಯಾರಾದರೂ ಫ್ರೆಂಡ್ಸ್ ಬರ್ತಾರೆ, ಯಾರಾದರೂ ರಿಲೇಟಿವ್ಸ್ ಬರ್ತಾರೆ, ಎಷ್ಟು ಜನಕ್ಕಾದರೂ ಈ ಸಾಂಬಾರು 40 ಜನ 50 ಜನಕ್ಕಾದರೂ ಈ ಸಾಂಬಾರು ಮಾಡಬಹುದು ನೀವು. ನಾನಿಲ್ಲಿ 30 ಜನಕ್ಕೆ ಮಾಡಿರೋ ಸಾಂಬಾರಿದು. 30 ಜನಕ್ಕೆ ಎಷ್ಟಾಗುತ್ತೆ ಆ ಸಾಂಬಾರಿಗೆ ನಾನು ಅಳತೆ ತೋರಿಸ್ತಾ ಇದ್ದೀನಿ ಎಲ್ಲನೂ. ನೀವು ಇದರಲ್ಲಿ ಅರ್ಧ ಸಾಂಬಾರು ಬೇಕಂದ್ರೂ ಮಾಡ್ಕೊಳ್ಬಹುದು. ಅರ್ಧ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕಾಗುತ್ತೆ. ಬನ್ನಿ ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಕಾಯೋಕ್ಕಿಟ್ಟು, ನೀರು ಕಾದ ಮೇಲೆ ತೊಗರಿಬೇಳೆ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ನಾನಿಲ್ಲೊಂದು 1/4 kg ತೊಗರಿಬೇಳೆ ಹಾಕಿ, ತೊಗರಿಬೇಳೆ 3/4 ಭಾಗ ಬೆಂದ ಮೇಲೆ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಈ ಸಾಂಬಾರಿಗೆ ಯಾವ ತರಕಾರಿ ಬೇಕಾದರೂ ಹಾಕ್ಬಹುದು. ಬದನೆಕಾಯಿ, ತೊಂಡೆಕಾಯಿ, ಸಾಂಬಾರು ಸೌತೆ, ಇನ್ನೂ ವೆರೈಟಿ ತರಕಾರಿ ಹಾಕ್ಬಹುದು. ನಿಮ್ಗೆ ಯಾವ್ದು ಇಷ್ಟ ಆ ತರಕಾರಿನ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ಯಾವ ತರಕಾರಿ ಜಾಸ್ತಿ ಇಷ್ಟ ಆ ತರಕಾರಿನ ಜಾಸ್ತಿ ಹಾಕ್ಕೊಳ್ಳಿ. ಅಷ್ಟೇ. ಈ ನುಗ್ಗೆಕಾಯಿ ಇವಾಗ 3/4 ಭಾಗ ಬೆಂದಿದೆ. ಸೊ ಇವಾಗ ನಾನು ಸ್ವಲ್ಪ ಬೀನ್ಸು, ಒಂದಷ್ಟು ಬೀನ್ಸನ್ನು ಉದ್ದುದ ಕಟ್ ಮಾಡಿದ್ದೀನಿ. ಈ ಆಲೂಗೆಡ್ಡೆ ತರಕಾರಿನ ನೋಡಿ ದಪ್ಪ ಹೆಚ್ಚಬೇಕು ಈ ಸಾಂಬಾರಿಗೆ. ಸೊ 2 ಆಲೂಗೆಡ್ಡೆನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 6 ಟೊಮೆಟೊನು ದಪ್ಪ ಹೆಚ್ಚಿದ್ದೀನಿ. ಮತ್ತು 2 ಕ್ಯಾರೆಟ್ನ ರೌಂಡ್ಗೆ ಹೆಚ್ಚಿದ್ದೀನಿ. ಚಿಕ್ಕದಾಗಂತೂ ತರಕಾರಿ ಹೆಚ್ಚಬಾರ್ದು ಈ ಸಾಂಬಾರಿಗೆ, ತುಂಬ ಬೆಂದೋಗುತ್ತೆ ಈ ತರಕಾರಿ. ಹಾಗಾಗ್ಬಿಟ್ಟು ಇದು ತಿನ್ನೋಕ್ಕೆ ಕೈಗೆ ಸಿಗಬೇಕಲ್ವಾ. ಸೊ ದೊಡ್ಡದಾಗಿ ಈ ಕ್ಯಾರೆಟ್ ಮಾತ್ರ ರೌಂಡೇ ಹೆಚ್ಚಬೇಕು. ಬೀನ್ಸು ಅಷ್ಟೇ ಉದ್ದುದ ಹೆಚ್ಚಬೇಕು. ಸೊ ನೋಡಿ, ನುಗ್ಗೆಕಾಯಿನೂ ಉದ್ದುದ ಹೆಚ್ಚಬೇಕು. ನೀವು ಊಟ ಮಾಡಿರ್ತೀರಲ್ಲ ಫಂಕ್ಷನ್ಸಲ್ಲೆಲ್ಲ ಇದೇ ಥರ. ಸೊ ಇದನ್ನು ಇವಾಗ ತರಕಾರಿ ಜೊತೆಗೇ ನಾನು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊಪ್ಪು ಒಂದು 2-3 ಪಾಲಕ್ ಸೊಪ್ಪು, ಒಂದು ಮೆಂತ್ಯ ಸೊಪ್ಪು, ಒಂದು ಫುಲ್ ಕೊತ್ತಂಬರಿ ಸೊಪ್ಪಿನ ಕಟ್ಟನ್ನು ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ಹೆಚ್ಚಿ ಇವಾಗ ಸೊಪ್ಪನ್ನು ತರಕಾರಿ ಜೊತೆಗೇ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಸಾಂಬಾರು ಟೋಟಲ್ ಇದರಲ್ಲಿ ಏನೇನು ಹಾಕ್ತೀವಿ ಸಾಂಬಾರಿಗೆ ಇದೆಲ್ಲ ಫುಲ್ ಬೆಂದೋಗಬೇಕು. ಸೊ ಹಾಗಾಗ್ಬಿಟ್ಟು ನಾನು ತರಕಾರಿ ಜೊತೆಗೇ ಸೊಪ್ಪನ್ನು ಕೂಡ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ ತೊಗರಿಬೇಳೆ, ತರಕಾರಿ, ಸೊಪ್ಪು, ಆಮೇಲೆ ಉಪ್ಪು, ಸಾಂಬಾರು ಪೌಡ್ರು, ಖಾರದ ಪುಡಿ, ಅರಿಶಿನ ಇದಷ್ಟು ಒಂದೇ ಸಲ ಹಾಕಿ ನೀವು ಒಂದು 4-5 ವಿಸಿಲ್ ಕೂಗಿಸ್ಕೊಳ್ಬಹುದು. ಪಾತ್ರೆಯಲ್ಲಿ ಮಾಡೋದಾದರೆ ಸ್ಟೆಪ್ ಬೈ ಸ್ಟೆಪ್, ಒಂದು ತರಕಾರಿ ಬೆಂದಮೇಲೆ ಒಂದಾದಮೇಲೆ ಒಂದೊಂದು ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಸೊ ಪಾತ್ರೆಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಒಂದೇ ಸಲ ದೊಡ್ಡ ಕುಕ್ಕರಲ್ಲಿ ಹಾಕ್ಕೊಂಡು ಇದಷ್ಟು ತರಕಾರಿ ನಾನೇನೇನು ತೋರಿಸಿದೆ ಇದೆಲ್ಲನೂ ಒಂದೇ ಸಲ ಒಂದು ವಿಸಿಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆಮೇಲೆ ನೀವು ಅದು ಸಾಂಬಾರು ಕೆಳಗಡೆ ಇಳಿಸಿ ನೀವು ಒಗ್ಗರಣೆ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಈ ತರಕಾರಿ ಒಂದು 3/4 ಭಾಗ ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು 3 ಫುಲ್ ಸ್ಪೂನು ಸಾಂಬಾರು ಪೌಡ್ರು, 3 ಫುಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಇದೆ ಖಾರದ ಪುಡಿ, ಹಾಗಾಗಿ 3 ಸ್ಪೂನ್ ಸಾಕಾಗುತ್ತೆ. ನಿಮ್ಮ ಖಾರದ ಪುಡಿ ಖಾರ ಇಲ್ಲ ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಎಷ್ಟಂತ. ಸೊ ಇಷ್ಟು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿ, ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು. ನಾನೇನಂದರೆ ತೊಗರಿಬೇಳೆ ಸ್ವಲ್ಪ ಕಾಣಿಸ್ಬೇಕು, ಹಾಗಾಗಿ ನಾನು ತೊಗರಿಬೇಳೆನ ಭಾಳ ಬೇಯಿಸಿಲ್ಲ. ತೊಗರಿಬೇಳೆ ಚೆನ್ನಾಗಿ ಬೆಂದ್ರೇ ಏನಾಗುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ಬಟ್ ತೊಗರಿಬೇಳೆ ಜಾಸ್ತಿ ಬೇಯೋದ್ರಿಂದ ತರಕಾರಿ ಜೊತೆಗೆ ಬೇಳೆನೂ ತಳ ಹಿಡಿದು ಬಿಡುತ್ತೆ ಸಾಂಬಾರು ಬೇಯ್ತಾ. ಹಾಗಾಗ್ಬಿಟ್ಟು ನಾನು ಬೇಳೆ ಕಾಳು ಕಾಣಿಸೋ ಥರನೇ ಮಾಡಿದ್ದೀನಿ ಈ ಸಾಂಬಾರನ್ನ. ನೋಡಿ, ಈಗ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು 3 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದನ್ನು ಹಾಕ್ಬಿಟ್ಟು ಬೇಯಿಸ್ಬೇಕು, ಭಾಳ ಬೇಯಿಸ್ಬೇಕು ಇದನ್ನು. ಸಾಂಬಾರನ್ನ ಬೆಂದಷ್ಟು ಇದು ಚೆನ್ನಾಗಾಗತ್ತೆ. ನೋಡಿ, ಇವಾಗ ಪ್ಲೇಟ್ ಮುಚ್ಚಿ ಇದನ್ನು ಒಂದು 20 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಸಾಂಬಾರನ್ನ. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಹಾಕ್ಕೊಳ್ರಿ. ಒಂದು ಫುಲ್ ಸ್ಪೂನ್ ಸಾಸಿವೆ, ಒಂದು ಫುಲ್ ಸ್ಪೂನ್ ಜೀರಿಗೆ ಹಾಕಿ, ಒಂದು 3-4 ಒಣಮೆಣ್ಸಿನ್ಕಾಯಿನ ಸುಮ್ಮನೆ ಆಪ್ಷನಲ್ ಇದು ಮುರಿದು ಹಾಕಿದ್ದೀನಿ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿನ. ಸ್ವಲ್ಪ ಬೆಳ್ಳುಳ್ಳಿನ ಒಂದು 4-5 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇದನ್ನು ಜಜ್ಜಿ ಇದನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿನ ಇದನ್ನೊಂಚೂರು ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಆಗೋ ತನಕ ಬೆಳ್ಳುಳ್ಳಿನ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇದನ್ನು ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ನೀವು ಸಿಪ್ಪೆ ತೆಗೆದಲೇ ಹಾಗೆ ಕೂಡ ಜಜ್ಜಿ ನೀವು ಹಾಕ್ಕೊಳ್ಬಹುದು ಒಗ್ಗರಣೆಗೆ. ನೋಡಿ, ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ
ಇದನ್ನು ಜಾಸ್ತಿ ತೆಂಗಿನ ತುರಿನ ಭಾಳ ಎಣ್ಣೆಲಿ ಫ್ರೈ ಮಾಡಬಾರ್ದು, ಸ್ವಲ್ಪ ಜಸ್ಟ್ ಹಿಂಗೆ ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಂಬಾರಿಗೆ ಹಾಕೋದೇನೆ ಇದು. ನೋಡಿ, ಈ ಸಾಂಬಾರಿಗೆ ಯಾವುದೇ ಟೇಸ್ಟಿಂಗ್ ಪೌಡರ್ ಅಥವಾ ಯಾವುದೇ ಪಾಕೆಟ್ ಮಸಾಲ, ಗರಂ ಮಸಾಲ ಇದು ಯಾವುದೂ ಹಾಕಿಲ್ಲ. ಅದು ಹಾಕೋದು ಬೇಡ. ಇದೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಹುಣಸೆ ರಸ ಇಂಪಾರ್ಟೆಂಟು. ಹುಣಸೆ ರಸನ ನೀವು ಹಾಕಲೇಬೇಕು, ಚೆನ್ನಾಗಿರುತ್ತೆ ಇದು ಸಾಂಬಾರಿಗೆ. ಸೊ ಟೊಮ್ಯಾಟೊ ಎಷ್ಟು ಹಾಕಿದ್ರೂ ನೀವು ಹುಣಸೆ ರಸ ಹಾಕಿದ್ರೇ ಈ ಸಾಂಬಾರು ಚೆನ್ನಾಗಿರೋದು. ಸ್ವಲ್ಪ ಹಾಕ್ಕೊಳ್ರಿ. ಟೇಸ್ಟ್ ನೋಡಿಬಿಟ್ಟು ಹುಳಿ ಎಷ್ಟಾಗಿದೆ ಅಂತ ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಸಲ ಕುದಿಸಿದರೆ ಇದು ಮದುವೆಲಿ ಮಾಡೋ ಸಾಂಬಾರು ರೆಡಿಯಾಗೋಯ್ತು. ಅಡುಗೆ ಭಟ್ರು ಹೆಂಗೆ ಮಾಡ್ತಾರಲ್ಲ ಅದೇ ಸ್ಟೈಲಲ್ಲಿ ಮಾಡಿದ್ದೀನಿ. ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ ಈ ಸಾಂಬಾರನ್ನ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಆಗೋಯ್ತಂತ ಈ ಸಾಂಬಾರು. ಸೊ ಕೊನೆ ತನಕ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.